ನಾನು ಮೊದಲೇ ಹೇಳ್ದಂಗೆ ಬಿಲ್ಲಾರಂಗ ಭಾಷಾ ಸಿನಿಮಾದ ಅಪ್ಡೇಟ್ ಸಿಸಿಎಲ್ ಮುಗಿದ ಮೇಲೆ ಮಾರ್ಚ್ ನಲ್ಲಿ ಬರುತ್ತೆ ಅಂತ. ಈಗ ಕಿಚ್ಚ ಸುದೀಪ್ ಅವರೇ ತಮ್ಮ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ BRB ಅಪ್ಡೇಟ್ ಕುರಿತು ಒಂದು ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ ಮಾರ್ಚ್ ಸೆಕೆಂಡ್ ವೀಕ್ ನಲ್ಲಿ ಬಿಲ್ಲಾರಂಗ ಭಾಷಾದ ಸಿನಿಮಾದ ಕುರಿತು ಮೊದಲ ಅಪ್ಡೇಟ್ ಕೊಡುವುದಾಗಿ ಹೇಳಿದ್ದಾರೆ. ಇನ್ಮೇಲಿಂದ ಬಿಲ್ಲಾರಂಗ ಭಾಷಾ ಕ್ರೇಜ್ ಶುರುವಾಗುತ್ತೆ. ಮ್ಯಾಕ್ಸ್ ಮೇನಿಯಾ ಜೊತೆಗೆ ಬಿಲ್ಲಾರಂಗ ಭಾಷಾ ಬರ್ತಿದ್ದಾನೆ. ಇಷ್ಟು ಬೇಗ ಬಿಲ್ಲಾರಂಗ ಭಾಷಾದ ಸಿನಿಮಾದ ಅಪ್ಡೇಟ್ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಕಿಚ್ಚ ಸುದೀಪ್ ಅವರು ಜೆಟ್ ಸ್ಪೀಡ್ ಅಲ್ಲೇ ಇದ್ದಾರೆ. ಈ ವರ್ಷದಿಂದ ಕಿಚ್ಚನ ಸ್ಪೀಡ್ ಜೋರಾಗಲಿದೆ. 2 ವರ್ಷಗಳಿಂದ ಗ್ಯಾಪ್ ಕೊಟ್ಟಂತ ಕಿಚ್ಚ ಸುದೀಪ್ ಅವರು ಇನ್ಮೇಲಿಂದ ಗ್ಯಾಪ್ ಇಲ್ಲ, ಎಲ್ಲರಿಗೂ ಮಾಂಜಾ ಕೊಡ್ತೀನಿ ಅಂತ ಬಲವಾಗಿ ನಿಂತ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನು ಮ್ಯಾಕ್ಸ್ ಮೇನಿಯಾ ಇನ್ನೂ ಮುಗ್ದಿಲ್ಲ. ಸಾಕಷ್ಟು ಜನರ ತಲೆಗಳಲ್ಲಿ ಮ್ಯಾಕ್ಸ್ ಇನ್ನೂ ಓಡ್ತಿದೆ. ಇಂತ ಸಂದರ್ಭದಲ್ಲಿ ಇಷ್ಟು ಬೇಗ ಕಿಚ್ಚ ಸುದೀಪ್ ಅವರು ಸಿಹಿ ಸುದ್ದಿ ಕೊಡ್ತಾರೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಕಿಚ್ಚ ಸುದೀಪ್ ಅವರು ಎಕ್ಸಲೇಟರ್ ಮೇಲೆ ಕಾಲು ಇಟ್ಟಿದ್ದಾಯ್ತು. ಎದುರಿಗೆ ಬರುವ ಕೊಳಚೆ ಹಂದಿಗಳನ್ನು ಗುದ್ಕೊಂಡು ಹೋಗೋದೊಂದೇ ಬಾಕಿ ಇದೆ. ಬಿಲ್ಲಾರಂಗ ಭಾಷಾ ಬರ್ತಿದ್ದಾನೆ. ಯಾವುದೇ ಕಾರಣಕ್ಕೂ ಕಿಚ್ಚನ ಎದುರಿಗೆ ಬರಬೇಡಿ. ಯಾವುದಕ್ಕೂ ಹೋಗಿ ಕೊಳಚೆ ಗುಂಡಿಗಳಲ್ಲಿ ತಾವೇ ಗುಂಡಿ ಅಗತ್ಕೊಂಡು ಮಲ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಬರ್ತಿರೋದು ನಿಮ್ಮಪ್ಪ ಬಿಲ್ಲಾರಂಗ ಭಾಷಾ. ಕೋಟಿಗೊಬ್ಬ ಪೈಲ್ವಾನ್, ವಿಕ್ರಾಂತ್ ರೋಣ, ಮ್ಯಾಕ್ಸ್ ಹೀಗೆ ಒಂದಕ್ಕೊಂದು ವಿಭಿನ್ನ ಸಿನಿಮಾಗಳ ಮೂಲಕ ಒಳ್ಳೆ ಕಥೆಗಳೊಂದಿಗೆ ಕಿಚ್ಚ ಸುದೀಪ್ ಅವರು ಸಿನಿಮಾಗಳು ಮಾಡ್ಕೊಂಡು ಪ್ರೇಕ್ಷಕರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಬಿಲ್ಲಾರಂಗ ಭಾಷಾ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಇದೊಂದು ಮರಳುಗಾಡಿನಲ್ಲಿ ನಡೆಯುವ ಮಹಾಯುದ್ಧ. ಇದೊಂದು ಅಡ್ವೆಂಚರ್ ಸಿನಿಮಾ. ಇದರಲ್ಲಿ ಬಿಲ್ಲಾರಂಗ ಭಾಷಾ ಯಾವ ರೀತಿ ಕಾಣಿಸ್ಕೊಳ್ತಾನೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಂಟೆಂಟ್ ಪವರ್ಫುಲ್ ಆಗಿದ್ರೆ ಸಿನಿಮಾ ಆಟೋಮೆಟಿಕ್ ಆಗಿ ಗೆಲ್ಲುತ್ತೆ. ತಾತಾಪ್ಕಾಲದ ಬಿಲ್ಡಪ್ ಸೀನ್ ಗಳು ಕೆಲವರು ಮಾಡ್ಕೊಂಡು ಬ್ಯುಸಿ ಆಗಿದ್ದಾರೆ. ಅಂತ ಸಿನಿಮಾಗಳಿಗೆ ಕಿಚ್ಚ ಸುದೀಪ್ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾಯ್ತು. ಇನ್ನೇನಿದ್ರು ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾರೆ. ತಮ್ಮ ಅಭಿಮಾನಿಗಳಿಗೆ ಯಾವ ರೀತಿ ಕಿಚ್ಚನನ್ನು ನೋಡ್ಬೇಕು ಅಂತ ಆಸೆ ಪಟ್ಟಿದ್ದಾರೋ ಆ ರೀತಿಯ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಉದಾಹರಣೆಗೆ ಮ್ಯಾಕ್ಸ್ ಸಿನಿಮಾ ನೋಡೇ ಇರ್ತೀರಾ. ಈ ಸಿನಿಮಾ ನೋಡಿದವರೆಲ್ಲ ಕಿಚ್ಚನನ್ನು ಈ ರೀತಿ ನೋಡಕ್ಕೆ ಇಷ್ಟಪಡ್ತೀವಿ ಅಂತ ಸಾಕಷ್ಟು ಜನರು ಹೇಳಿದ್ದರು. ಮ್ಯಾಕ್ಸ್ ಅವ ಇನ್ನೂ ಮುಗ್ದಿಲ್ಲ. ಬೂಮ್ ಬೂಮ್ ಬಿಲ್ಲಾರಂಗ ಭಾಷಾ ಬರ್ತಿದ್ದಾನೆ. ಮಾರ್ಚ್ 2ನೇ ವಾರ ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ಆರಂಭವಾಗುತ್ತೆ. ಈ ಸಿನಿಮಾದ ಚಿತ್ರೀಕರಣ ಆಲ್ಮೋಸ್ಟ್ ಸೆಟ್ ಅಲ್ಲೇ ನಡೆಯುತ್ತೆ. VFX ಹೆಚ್ಚು ಬಳಸುತ್ತಾರೆ. ಈ ಸಿನಿಮಾ ಹೇಗಿರುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಾಲಿವುಡ್ ನ ಡ್ಯೂನೆ, ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ಆ ಪ್ಯಾಟರ್ನ್ ರೀತಿಯಲ್ಲಿ ಈ ಸಿನಿಮಾ ಇರುತ್ತೆ. ಇನ್ನು ಮೇಲೆ ಮಾರ್ಚ್ 2ನೇ ವಾರ ಬಿಲ್ಲಾರಂಗ ಭಾಷಾ ಅಖಾಡಕ್ಕೆ ಇಳಿಯಲಿದ್ದಾನೆ. ಯಾವನ್ನೆಲ್ಲ ಕಿತ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿರೋ ಎಷ್ಟು ಬೇಕೋ ಅಷ್ಟು ಈಗ್ಲಿಂದನೇ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಗುಡ್ಡಾಕೊಳ್ರಿ. ಮುಂದೆ ಕಿತ್ಕೊಳ್ಳಕ್ಕೆ ಏನು ಇರಲ್ಲ. ಯಾಕಂದ್ರೆ ನಿಮ್ಮಪ್ಪ ಬಿಲ್ಲಾರಂಗ ಭಾಷಾ ಬರ್ತಿದ್ದಾನಪ್ಪ. ಯಾವುದಕ್ಕೂ ನಿಮ್ಮ ಚಡ್ಡಿ ಒಳಗೆ ಇರುವ ಬಡ್ಡಿ ನನ್ನ ಮಗನನ್ನು ಭದ್ರ ಮಾಡ್ಕೊಳ್ಳಿ. ಬಿಲ್ಲಾರಂಗ ಭಾಷಾನ ಫೋರ್ಸ್ಗೆ ಬರ್ನ್ ಆದ್ರೂ ಆಶ್ಚರ್ಯ ಏನಿಲ್ಲ. ಸಿಸಿಎಲ್ ಮುಗಿದ ಮೇಲೆ ಈ ಸಿನಿಮಾದ ಕುರಿತು ಅಪ್ಡೇಟ್ ಕೊಟ್ಟು ಆಮೇಲೆ ಶೂಟಿಂಗ್ ಮಾಡುವ ಸಾಧ್ಯತೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.